ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಕೆಲವೊಂದು ಎಕ್ಸಾಮ್ ಪಾಸ್ ಟ್ರಿಕ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡ್ಬೋದು, ಪ್ರಮುಖವಾಗಿ ಇಂದಿನ ತರಗತಿಯಲ್ಲಿ ನಾನು ಏನಪ್ಪಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಈ 3 ಹಂತಗಳು ಏನಪ್ಪಾ ಅಂದ್ರೆ HSTR ಎಕ್ಸಾಮ್ ಆಗಿರ್ಬೋದು, PA ಎಕ್ಸಾಮ್ ಆಗಿರ್ಬೋದು ಮತ್ತು ಈ GPA ಎಕ್ಸಾಮ್ ಆಗಿರ್ಬೋದು, ಇವಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ನಾನು ಕೆಲವೊಂದು ಯಾರ್ಯಾರು PDF ನೋಟ್ಸ್ ಬೇಕಂದ್ರು ಅವ್ರಿಗೆ ಏನಪ್ಪ ಅಂದ್ರೆ ಸೆಂಡ್ ಮಾಡಿದ್ದೀನಿ. ಜೊತೆಗೆ ಇನ್ನು ಕೆಲವೊಂದು ಬಾಕಿಗಳು ಇವೆ. ಡೈಲಿ ಬರ್ತಕ್ಕಂಥ ನಮಗೆ ಫೈಲು ನಾವು ಡೈಲಿ ಏನಪ್ಪ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಫೈಲ್ಗಳು ಸಿಕ್ಕರೆ ಮತ್ತು ಇನ್ನೂ ಕೆಲವೊಂದು ಅಪ್ಲೋಡ್ ಮಾಡ್ತಿದೀವಿ. ಈಗ ಆಲ್ರೆಡಿ ನಾವು ಎಲ್ಲಾ ಮೆಥಡ್ ಅವರಿಗೆ ಅಂದ್ರೆ ಕಳಿಸ್ತಾ ಹೋಗಿದ್ದೀವಿ. ಯಾರ್ಯಾರು ಬೇಕೋ ಅವ್ರಿಗೆ ಅಂದ್ರೆ ನಾನು 50 ರೂಪೀಸ್ ತಗೊಂಡ್ರ ಮೂಲಕ ಅಂದ್ರೆ ಕೇವಲ ಸಣ್ಣ ಅಮೌಂಟ್ ತಗೊಳೋದ್ರ ಮೂಲಕ ನಾನು ಏನ್ ಮಾಡಿದಪ್ಪ ಅಂದ್ರೆ ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾವು ಕಲೆಕ್ಟ್ ಮಾಡಿರ್ತಕ್ಕಂತಹ PDF ಫೈಲ್ಸ್ ಅನ್ನು ಕೇವಲ 50 ರೂಪಾಯಿಗೆ ನಾವು ಸೆಂಡ್ ಮಾಡಿದೀವಿ ಅಂತ ಹೇಳ್ತೀವಿ. ಜೊತೆಗೆ ನಾನು ಇನ್ನ ಸ್ವಲ್ಪ ಲೇಟ್ ಆಯ್ತು ನೈಟ್ ಕಳಿಸೋದು, ಹಾಗಾಗಿ ಎಲ್ಲರೂ ಸಹಕರಿಸಿರ್ತಕ್ಕಂತಹ ಸ್ನೇಹಿತರಿಗೂ ಏನಪ್ಪ ಅಂದ್ರೆ ಧನ್ಯವಾದಗಳನ್ನ ಹೇಳ್ತಾ, ಜೊತೆಗೆ ಮತ್ತೆ ಈ ಶಿಕ್ಷಕರ ನೇಮಕಾತಿಗೆ ಯಾರಿಗಾದ್ರೂ ಮತ್ತೆ ನೋಟ್ಸ್ ಬೇಕಾದ್ರೆ ಸೊ ಈ ವಾಟ್ಸಪ್ ಮುಖಾಂತರ ನೀವೇನಂದ್ರೆ ಕೆಳಗೆ ಶೋ ಆಗ್ತಿದೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ನಾವು ಕಳಿಸ್ತೀವಿ ಅಂತ ಹೇಳ್ತೀವಿ. ಜೊತೆಗೆ ನೋಡ್ಬೋದು, ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾನು ಹಲವಾರು ರೀತಿಯಾಗಿರ್ತಕ್ಕಂಥ ತರಗತಿಯಲ್ಲಿ ಎಕ್ಸಾಮ್ ಪ್ಯಾಟರ್ನ್, ಸಿಲೆಬಸ್ ಮತ್ತು ಡೈಲಿ ಸ್ಟಡಿ ಪ್ಲಾನ್ ಯಾವ ರೀತಿ ಹಾಕೊಳ್ಬೇಕು ಮತ್ತು ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗಿದ್ದೀನಿ. ಪ್ರಮುಖವಾಗಿರ್ತಕ್ಕಂಥ ಬುಕ್ ಲಿಸ್ಟ್ ಕೂಡ ಹೇಳ್ತಾ ಹೋಗಿದ್ದೀನಿ. ನೀವು ಇಂಪಾರ್ಟೆಂಟ್ ಈ ಪುಸ್ತಕವನ್ನು ತಗೊಳ್ರಿ ಹೊರಗೆ ತಗೋಬೇಕಾದ್ರೆ. ಜೊತೆಗೆ ನೀವು ಈಗಿನ ಅಧ್ಯಯನ ಯುಗದಲ್ಲಿ ಕೆಲವೊಂದು ನೀವು ನೆಟ್ ಸೋರ್ಸ್ ಮುಖಾಂತರ ಓದಬೇಕಾಗುತ್ತದೆ. ಫೈಲ್ಗಳು ಈಗ ನಾನು ಕಳಿಸಿರ್ತಕ್ಕಂಥ ಫೈಲನ್ನು ಬಹಳ ಪ್ರಮುಖವಾಗಿರ್ತಕ್ಕಂಥ PDF ನೋಟ್ಸ್ಗಳು ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಬೋಧನಾಶಾಸ್ತ್ರ ಎಲ್ಲಿ ಸಿಗಲ್ಲ ಸಂಬಂಧಪಟ್ಟಿರ್ತಕ್ಕಂಥದ್ದು ಅವನು ಕೂಡ ನಾನು ಕಳಿಸ್ತಾ ಹೋಗಿದ್ದೀನಿ. ಮತ್ತೆ ಮುಂದೇನು ಕೂಡ ನಾನು ಕಳಿಸ್ತಾ ಹೋಗ್ತೀನಿ. ಯಾರ್ಯಾರು ಈಗ ಆಲ್ರೆಡಿ ಸೆಂಡ್ ಮಾಡಿದ್ರು ಅಮೌಂಟ್ PDF ಗಳನ್ನ ಡೈಲಿ ನಾನು ಏನಪ್ಪಾ ಅಂದ್ರೆ ಸಿಕ್ಕಿರ್ತಕ್ಕಂತಹ ಫೈಲ್ಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ನೋಡ್ಬೋದು, ಈ HSTR, PA ಮತ್ತು GPA ಈ 3 ಶಿಕ್ಷಕರ ನೇಮಕಾತಿಗೆ ನೀವು ಸ್ಟಡಿ ಮಾಡ್ಬೇಕಾದ್ರೆ ಪ್ರಮುಖವಾಗಿ ನೀವು ಸಿಲೆಬಸ್ ಇಟ್ಕೋಬೇಕು ಅಂತ ಹೇಳಿದೆ. ಇಟ್ಕೊಂಡವ್ರ ಜೊತೆಗೆ ನೀವೇನ್ ಮಾಡ್ರಿಪ್ಪ ಅಂದ್ರೆ ಫಸ್ಟ್ ಸ್ಟೆಪ್ ಪೇಪರ್ 1 ಮತ್ತು ಪೇಪರ್ 2 ಇರುತ್ತಲ್ಲ, ಅವು ಎರಡಕ್ಕೂ ಫೋಕಸ್ ಮಾಡಿ. ಈಗ ನೀವು ಆಲ್ರೆಡಿ ಏನ್ ಮಾಡ್ತಿದ್ರ, ನಿಮ್ಮ ಸಬ್ಜೆಕ್ಟ್ ಎಷ್ಟೇ ಫೋಕಸ್ ಮಾಡ್ತಿದ್ರ ಅಂತ ನಾನು ಅಂತಿದೆ. ಬಹಳ ಫೋಕಸ್ ಮಾಡುವುದ್ರ ಜೊತೆಗೆ ಪೇಪರ್ 1ಗೆ ನೀವು ಗಮನ ಕೊಡ್ಬೇಕಾಗ್ತದೆ. ಅಲ್ಲಿ ಪ್ರಮುಖವಾಗಿ ಜಿಕೆಗೆ ನೀವು ನೆಗ್ಲೆಕ್ಟ್ ಮಾಡಂಗಿಲ್ಲ. ಪೇಪರ್ 1 ನಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಬರುತ್ತೆ, ಕಂಪ್ಯೂಟರ್ ಬರುತ್ತೆ, ಮೆಂಟಲ್ ಅಬಿಲಿಟಿ ಬರುತ್ತೆ. ಪ್ರಮುಖವಾಗಿ ನೀವು ಮೆಂಟಲ್ ಅಬಿಲಿಟಿನೂ ಕೂಡ ಕೆಲವೊಬ್ರು ವೀಕ್ ಇರ್ತಾರೆ, ಸೋಷಿಯಲ್ ಸೈನ್ಸ್ ನವರು ನೋಡಿ ವೀಕ್ ಇರ್ತಾರೆ. ಹಾಗಾಗಿ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಪೇಪರ್ 1 ಏನಾಗುತ್ತೆ, ನಿಮ್ಮ ಪರೀಕ್ಷೆಯಲ್ಲಿ ಒಂದ್ ಸೈಡ್ ಆಗ್ಬಿಡುತ್ತೆ. ಅಂದ್ರೆ ಪೇಪರ್ 2 ಅತಿ ಹೆಚ್ಚು ಮಾರ್ಕ್ಸ್ ತಂದಿರ್ತೀರ, ಆದ್ರೆ ಪೇಪರ್ 2 ಕಡಿಮೆ ಅಂಕ ಗಳಿಸಿದಾಗ ನಿಮ್ಮ ಪರ್ಸೆಂಟೇಜ್ ಬಹಳ ಕಡಿಮೆ ಆಗುತ್ತೆ. ಹಾಗಾಗಿ ಎರಡೂ ಪೇಪರ್ಗಳನ್ನು ಬ್ಯಾಲೆನ್ಸ್ ಮಾಡಿ. ಈಗ ಆಲ್ರೆಡಿ ನೀವು ಪೇಪರ್ 2ಗೆ ನೀವು ಬಹಳ ಫೋಕಸ್ ಮಾಡ್ತಿದ್ದೀರ ಅಂತ ನಾನು ಅನ್ಕೊಂಡಿದ್ದೀನಿ. ಜೊತೆಗೆ ಪೆಡಗಾಜಿ ಮತ್ತು ಎಜುಕೇಶನ್ ಸೈಕಾಲಜಿಗೆ ಮೋಸ್ಟ್ ಇಂಪಾರ್ಟೆಂಟ್ ಪೇಪರ್ 1 ಆಗಿರ್ಬೋದು, ಪೇಪರ್ 2 ನಲ್ಲಿ ಕೆಲವೊಂದು ಏನಪ್ಪಾ ಅಂದ್ರೆ GPA ಆಗಿರ್ಬೋದು, ಅಲ್ಲಿ ಏನ್ ಕೇಳ್ತಾ ಹೋಗ್ತಾನೆ, ಪೆಡಗಾಜಿ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಅತಿ ಹೆಚ್ಚು ಕೇಳ್ತಾರೆ. MCQ ಕೇಳ್ತಾನೆ, ವಿವರಣೆ ರೀತಿಯನ್ನು ಕೇಳ್ತಾನೆ GPA ನಲ್ಲಿ. ಹಾಗಾಗಿ ನೀವು ಮೋಸ್ಟ್ ಇಂಪಾರ್ಟೆಂಟ್ ನೀವು ಏನ್ ಮಾಡಪ್ಪ ಅನ್ನೋದಾದ್ರೆ ಆ ಪೆಡಗಾಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೀವು ಸ್ಟಡಿ ಮಾಡ್ಲೇಬೇಕಾಗುತ್ತದೆ. ಸೊ ಅವಕ್ಕೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಬರೋದಾದ್ರೆ GK ಮತ್ತು MCQ ಡೈಲಿ 50 ಅಥವಾ 100 MCQ ಬಿಡಿಸಲೇಬೇಕಾಗ್ತದೆ. ನೋಡಿ, ನೀವು ಈ GK ಬಿಡಿ ಪೇಪರ್ 1 ನಲ್ಲಿ ನಾನು ಹೇಳ್ತಿದ್ದೀನಿ, ಸೊ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳಿದ್ದೀನಿ. ಜೊತೆಗೆ MCQ ಡೈಲಿ ಅಂದ್ರೆ ನಿಮ್ಮ ಸಬ್ಜೆಕ್ಟ್ ವೈಸ್ ಎನಿ ಸಬ್ಜೆಕ್ಟ್, ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಏನಿದೆ HSTR ನಲ್ಲಿ ನೀವು MCQ ಡೈಲಿ 50ರಿಂದ 100 MCQ ಬಿಡಿಸಿ ಡೈಲಿ. ಈಗ ಯಾರು ಟೈಮ್ ಟೇಬಲ್ ಹಾಕೊಂಡಿಲ್ಲೋ ನೀವು ಟೈಮ್ ಟೇಬಲ್ ಇವತ್ತಿನಾದ್ರೂ ಹಾಕೊಂಡು ಡೈಲಿ ನೀವು ಏನ್ ಮಾಡಿದ್ರೆ MCQ ಬಿಡಿಸ್ತಾ ಹೋಗಿ. ಯಾಕಂದ್ರೆ ನಿಮ್ಮ ಎಕ್ಸಾಮ್ ನಲ್ಲಿ ಈಸಿ ಆಗುತ್ತೆ. ಬರೀ ಥಿಯರಿ ಎಕ್ಸಾಮ್ ಓದಿದ ನಂತರ ನೀವು ಸಾಯಂಕಾಲ ಪ್ರತಿನಿತ್ಯ ಸಾಯಂಕಾಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಿಮ್ಮ ಸಬ್ಜೆಕ್ಟ್ ವೈಸು MCQ ಅನ್ನು ನೀವು ಏನಂತಂದ್ರೆ ಓದ್ಲೇಬೇಕಾಗತ್ತೆ. ಹಾಗಾಗಿ ನೀವು ಡೈಲಿ ಚಾಲೆಂಜಸ್ ಹಾಕಿದ್ರೆ 50ರಿಂದ 100 MCQ ನೀವು ಬಿಡಿಸುವ ಪ್ರಯತ್ನ ಮಾಡಲೇಬೇಕು ಅಂತ ನಾನು ಹೇಳ್ತೀನಿ.
ಹಾಗಾಗಿ ಈಗ ನೋಡಿ ಪೇಪರನ್ನು ನೀವು ದಯಮಾಡಿ ನೀವು ಅದಕ್ಕೆ ಫೋಕಸ್ ಮಾಡಿ. ಹಲವಾರು ರೀತಿಯಿಂದ ಸಬ್ಜೆಕ್ಟ್ ಬರ್ತವೆ. ಈ 20 ಮಾರ್ಕ್ಸಿಗೆ ನೀವು ಆ ಸಬ್ಜೆಕ್ಟ್ ಓದಲೇಬೇಕು. ನೀವು ಸಾಮಾನ್ಯವಾಗಿ ಓದಿ ನೀವು ಮಾರ್ಕ್ಸ್ ತಗೊಂತಾರೆ ಅಂದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಜಿಕೆ ನಲ್ಲಿ ಸ್ಪೋರ್ಟ್ಸ್ ಕೇಳ್ತಾನೆ, ಯಾವುದೇ ರೀತಿ ಕರ್ನಾಟಕದ ಜಿಕೆ ಕೇಳ್ಬೋದು, ಭಾರತದ ಜಿಕೆ ಕೇಳ್ಬೋದು, ವರ್ಲ್ಡ್ ಜಿಕೆನು ಕೇಳ್ತಾನೆ, ಕರೆನ್ಸಿ ಬಗ್ಗೆ ಕೇಳ್ತಾನೆ, ಸ್ಪೋರ್ಟ್ಸ್ ಬಗ್ಗೆ ಕೇಳ್ತಾನೆ, ಮತ್ತು ಪ್ರಮುಖವಾಗಿರ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆನೂ ಕೇಳ್ಬೋದು. ಜಿಕೆ ಅಲ್ಲಿ ಬಂದು ಹೋಗುತ್ತೆ. ಹಾಗಾಗಿ ಜಿಕೆ ನೀವು ಅದು ಒಂದು ಕೂಡ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಷಯ ಅಂತ ಹೇಳ್ತೀನಿ. ಯಾಕಂದ್ರೆ HSTR ಎಕ್ಸಾಮು ಕಾಂಪಿಟೇಷನ್ ಇರೋದ್ರಿಂದ ಅವರು ಈಸಿ ಕ್ವಶನ್ ಕೇಳೋದಿಲ್ಲ, ಸ್ವಲ್ಪ ಟಫ್ ಆಗಿರ್ತಕ್ಕಂಥ ಕ್ವಶನ್ ಕೇಳ್ತಾರೆ. ಆನ್ಸರ್ ಅಲ್ಲೇ ಇರುತ್ತೆ. ಒಂದು ಪ್ರಶ್ನೆಗಳನ್ನ ಕೊಟ್ಟು ಮಲ್ಟಿಪಲ್ ಚಾಯ್ಸ್ ಕೊಟ್ರೆ ಅಲ್ಲಿ ಆನ್ಸರ್ ಅಲ್ಲೇ ಇರುತ್ತೆ. ಆದ್ರೆ ನಿಮ್ಮ ಆನ್ಸರ್ ಕನ್ಫ್ಯೂಸ್ ಮಾಡ್ತಾನೆ ಅಲ್ಲಿ. ಸ್ವಲ್ಪ ಈಗ ಬರ್ತಕ್ಕಂತಹ ಮಾಡರ್ನ್ ಕ್ವಶನ್ ಪೇಪರು ಅದೇ ರೀತಿ ಮಾಡರೇಟ್ ಮಾಡಿರ್ತಾರೆ. ಹಾಗಾಗಿ ನೀವು ಯಾವುದೇ ಪೇಪರ್ಗಳನ್ನು ಕಡೆಗಣಿಸ್ಬೇಡಿ. ಪೇಪರ್ 1 ಪೇಪರ್ 2 ಎರಡಕ್ಕೂ ನೀವು ಇಂಪಾರ್ಟೆಂಟ್ ಕೊಡಬೇಕಾಗುತ್ತೆ ಅಂತ ಹೇಳಿ, ಜೊತೆಗೆ ಈ PDF ನೋಟ್ಸ್ ಮತ್ತು ಯಾರ್ಯಾರಿಗೆ ಹೊಸದಾಗಿ ಇನ್ನೂ ಯಾರಿಗೆ ಬೇಕು ಅನ್ನೋದಾದ್ರೆ ಸೊ ವಾಟ್ಸಪ್ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳಿ. 50 ರೂಪೀಸ್ ನೀವು ಪೇ ಮಾಡುವುದರ ಮೂಲಕ ಫೋನ್ಪೇ ಅಥವಾ Paytm ಅಥವಾ ನಿಮ್ಮ ಮೆಂಬರ್ಶಿಪ್ ಆಗುವುದ್ರ ಮುಖಾಂತರ ಹೇಳ್ಬೋದು. ಅಥವಾ ಇಲ್ಲ ನಾನು ಮೆಂಬರ್ಶಿಪ್ ಆಗ್ತೀನಿ ಅಂದ್ರೆ ಹಾಗೆ ಡೈರೆಕ್ಟ್ ನೀವು ಏನ್ ಮಾಡಿ, ಸುಮ್ಮನೆ ವಾಟ್ಸಪ್ ಮುಖಾಂತರ ನೀವು ಪೇ ಮಾಡಿ ನೋಟ್ಸ್ಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತೀನಿ. ಸೊ ಈಗ ನೋಟ್ಸ್ ಕಳಿಸಿರ್ತಕ್ಕಂತಹ ಕೆಲವೊಂದು ನೋಟ್ಸ್ಗಳು ಕಳಿಸಿದ್ದೀನಿ ನಿಮ್ಮ ಸಬ್ಜೆಕ್ಟ್ ವೈಸು, ಮತ್ತು ಪೇಪರ್ ಅನ್ನು ನಾನೇನ್ ಮಾಡಿದ್ದೀನಿ ನಿಮ್ಗೆ ಕಳಿಸ್ತಾ ಹೋಗಿದ್ದೀನಿ. ಸೊ ನಮಗೆ ಸಿಕ್ತಾ ಫೈಲು ಹಂತವಾಗಿ ಸಿಕ್ಕರೆ ನಿಮಗೆ ಈಗ ಕಳಿಸಿರೋದು ಹೊಸದಾಗಿ ಬರೋರಿಗೂ ಕೂಡ ನಾನು ಏನಪ್ಪ ಅಂದ್ರೆ ನನ್ನಲ್ಲಿರ್ತಕ್ಕಂಥ ಡೈಲಿ ನಾವು ಏನಪ್ಪ ಅಂದ್ರೆ ನಿಮಗೆ ಎಕ್ಸಾಮ್ ಏನ್ ನೋಟಿಫಿಕೇಶನ್ ಆಗಿ ಈಗಿಂದ ಏನ್ ನೀವು ಇದನ್ ಮಾಡಿದ್ರು ಎಕ್ಸಾಮ್ ಹೋಗಿ ಅಂತ ನಾವು ಏನಪ್ಪ ಅಂದ್ರೆ ಟಚ್ ಅಲ್ಲಿ ಇರ್ತೀವಿ ಅಂತ ಹೇಳ್ತೀನಿ. ಹಾಗಾಗಿ ಯಾರ್ಯಾರಿಗೆ ಬೇಕು ನೀವು ವಾಟ್ಸಪ್ ಮುಖಾಂತರ ನೀವು ಏನಪ್ಪ ಅಂದ್ರೆ ಭೇಟಿ ಆಗ್ಬೋದು ಅಂತ ಹೇಳಿ. ಜೊತೆಗೆ HSTR PSTR GPSTR ಎಕ್ಸಾಮ್ ನಲ್ಲಿ ಏನಪ್ಪ ಅಂದ್ರೆ 15,000 ಶಿಕ್ಷಕರ ನೇಮಕಾತಿ ಆಗುತ್ತೆ. ಜೊತೆಗೆ ನೀವು ಪ್ರಮುಖವಾಗಿ ನೀವು ಮಲ್ಟಿ ಆಗಿರ್ತಕ್ಕಂಥ ಕ್ವಾಲಿಫಿಕೇಶನ್ ಕೂಡ ಇದ್ದಾರೆ ನಾನು ಕೇಳಿದೆ. ಈ 3 ಎಕ್ಸಾಮ್ಗೆ ಎಲಿಜಿಬಲ್ ಆದರೂ ಕೂಡ ಬಹಳ ಜನ ಇದ್ದಾರೆ. ಹಾಗಾಗಿ ಕಾಂಪಿಟೇಷನ್ ಹೆಚ್ಚಿಗೆ ಆಗುತ್ತೆ. ಅತಿ ಹೆಚ್ಚು ಈಗ ನಾನು ಒಂದು ಪ್ರಶ್ನೆ, 3 ರೀತಿಯಾಗಿರ್ತಕ್ಕಂಥ ಎಲಿಜಿಬಲ್ ಇದ್ದವರು ನೀವು ಈಗಿಂದ ಎಲ್ಲಾ ಸಬ್ಜೆಕ್ಟ್ಗಳಿಗೆ ಕವರ್ ಮಾಡ್ತಾ ಹೋಗಿ. ಜೊತೆಗೆ ಏನಪ್ಪಾ ಅಂದ್ರೆ ಅವ್ರಿಗೆ ಒಂದು ಸಜೆಷನ್ ಏನನ್ನೋದಾದ್ರೆ ಅತಿ ಹೆಚ್ಚು ನೋಟಿಫಿಕೇಶನ್ ಆಗುವ ಹುದ್ದೆಗಳಿಗೆ ನೀವು ಸ್ಟಡಿ ಮಾಡಿ ಅಂತ ಹೇಳ್ತೀನಿ. 3 ಎಕ್ಸಾಮ್ ಇದ್ದವರು ಈಗಂದ್ರೆ ಕಾಮನ್ ಸಬ್ಜೆಕ್ಟ್ ಎಲ್ಲ ಇರುತ್ತೆ. ಸೊ ಎಲ್ಲ ಎಕ್ಸಾಮಿಗೂ ನೀವು ಸ್ಟಡಿ ಮಾಡ್ತಾ ಹೋಗಿ. ಸೈಕಾಲಜಿ ಕಾಮನ್ ಆಗಿರುತ್ತೆ, ಮೆಂಟಲ್ ಅಬಿಲಿಟಿ ಕಾಮನ್, ಜಿಕೆನು ಕಾಮನ್ ಆಗಿರುತ್ತೆ. ಈ ರೀತಿ ಮೆಂಟಲ್ ಅಬಿಲಿಟಿನೂ ಕೂಡ ಅಂದ್ರೆ HSTR ಎಕ್ಸಾಮ್ ನಲ್ಲಿ ಬರುತ್ತೆ. ಈ ರೀತಿ ಕಾಮನ್ ಆಗಿ ಇರ್ತಕ್ಕಂಥ ಸಬ್ಜೆಕ್ಟ್ ಗಳನ್ನು ಓದಿ 3 ಎಕ್ಸಾಮ್ಗಳು ನೀವು ಅಟೆಂಡ್ ಮಾಡಬಹುದು. ಕೆಲವೊಂದು 2 ಎಕ್ಸಾಮಿಗೆ ಎಲಿಜಿಬಲ್ ಇದ್ದೀರಾ, ಸೊ ಅವರು ಓದಿ. ಸೊ TET ಏನು ಪಾಸ್ ಆಗಿಲ್ಲ, ಬರೀ B.Ed ಆದವರು ಕೂಡ HSTR ಎಕ್ಸಾಮ್ ಆಗ್ಬೋದು. ಒಟ್ಟಿನಲ್ಲಿ B.Ed ಏನ್ ಮಾಡಿದ್ರು ಅಷ್ಟರಿಗೂ ಶಿಕ್ಷಕರ ನೇಮಕಾತಿ ಅಥವಾ ನೀವು ಶಿಕ್ಷಕರ ಆಗಲು ಎಲ್ಲರೂ ಅರ್ಹರು ಇದ್ದೀರಾ ಅಂತ ಹೇಳ್ಬೋದು, ಎಲಿಜಿಬಲ್ ಇದ್ದೀರಾ. ಹಾಗಾಗಿ ಯಾವುದೇ ರೀತಿಗಿರ್ತಕ್ಕಂಥ ನೆಗೆಟಿವ್ಗೆ ಒಳಗಾಗಬೇಡಿ ಅಂತ ಹೇಳಿ ನಾನು ಏನ್ ಮಾಡ್ತೀನಪ್ಪ, ಮುಂದಿನ ತರಗತಿಯಲ್ಲಿ ಈ HSTR ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದ್ರೂ ಡೈಲಿ ಸ್ಟಡಿ ಟೈಮ್ ಟೇಬಲ್ ಬಗ್ಗೆ ಆಗಿರ್ಬೋದು, ಮತ್ತೆ ಎಕ್ಸಾಮ್ ಟ್ರಿಕ್ಸ್ ಮತ್ತೆ ಏನಾದ್ರೂ ವಿಷಯದ ಬಗ್ಗೆ ಇದ್ರೆ ನಾನು ಹೇಳ್ತಾ ಹೋಗ್ತೀನಿ ಅಂತ ಹೇಳಿ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ನಾನು ಮುಂದಿನ ತರಗತಿಯಲ್ಲಿ ಬೇರೆ ವಿಷಯದೊಂದಿಗೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.